भैया आ गया यूट्यूब सब देखो। हेलो गाइस, नेचुरल प्रोटीन एकदम नेचुरल। ಈ ನನಗೆ ಬಂದ ಒಂದು ಕ್ವಶನ್, ನನಗೊಂದು ರೈಸ್ ಅಂತ ಕ್ವಶನ್ ನಿಮಗೂ ರೈಸ್ ಆಗಿದೆ ಅನ್ಕೋತೀನಿ, ನಿಮಗೆ ನೀವು ಕೇಳಿದ್ರೆ ಅನ್ಕೋತೀನಿ. ಸೊ ಏನ್ ಗೊತ್ತಾ, ವಿಲ್ ಪವರ್ ಇಸ್ ಆಲ್ವೇಸ್ ಅನ್ ವಿಲ್ ಕಾಲ್. ಈ ಮ್ಯಾಟರ್ ಬರೋಕ್ಕಿಂತ ಮುಂಚೆ ನಂದು ಏನ್ ಕ್ವಶನ್ ಅಂತ ಹೇಳ್ತೀನಿ ನಿಮಗೆ. ಸೊ ಏನ್ ಗೊತ್ತಾ, ನಾವು ಅದರಲ್ಲೂ ಕೂಡ ನಾವು ಮಿಡಲ್ ಕ್ಲಾಸ್ ಜನ, ಸೊ ನಮಗೆ ಇಷ್ಟ ಆಗಿರೋ ಕೆಲಸನ ಕಷ್ಟಪಟ್ಟು ಯಾಕೆ ಮಾಡಬೇಕು? ಕೆಲವೊಂದ್ಸಲ ಇಂಟೆನ್ಸ್ಲಿ ನಾವೇ ಕೆಲವೊಂದು ಪ್ರಾಬ್ಲಮ್ಗಳು ನಮ್ಮ ಮೇಲೆ ನಾವೇ ಮೈ ಮೇಲೆ ಬರ್ಸೋತೀವಿ. ಯಾಕೆ? ಕೆಲವೊಂದ್ಸಲ ಇಷ್ಟ ಆಗದೆ ಕೆಲಸ ನಾವು ಕಷ್ಟಪಟ್ಟು ಮಾಡ್ತಾ ಇರ್ತೀವಿ ಅಂದಾಗ ಯಾರೋ ನಮ್ಮನ್ನ ಕೈ ಕಟ್ಟಿ ಒಂದು ಕೆಲಸ ಮಾಡ್ಕೋತಿದ್ದಾರೆ ಅನ್ಕೋತೀವಿ. ಇದೆಲ್ಲ ಮಾಡ್ಲೇಬೇಕಾ? ಇಲ್ಲ ಗುರು, ದ ಆನ್ಸರ್ ಇಸ್ ನೋ. ಯಾಕೆ ಗೊತ್ತಾ, ನಮ್ಮ ಮೈಂಡ್ ಸೆಟ್ ಯಾವ ರೀತಿ ಹೋಗ್ತಿದೆ ಅಂದ್ರೆ, ಒಂದು ನಮ್ಮ ಹತ್ರನೇ ವಿಲ್ ಪವರ್ ಕ್ರಿಯೇಟ್ ಆಗಿದೆ ಅಂದ್ರೆ, ಆ ವಿಲ್ ಪವರ್ ನ ಅರ್ಥ ಮಾಡ್ಕೊಳ್ಳದೆ ಅರ್ಥ ಮಾಡ್ಕೊಂಡಿದೀವಿ ಅಂತ ಅನ್ಕೊಂಡು ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿಲ್ಲ ಅಂತ ಗೊತ್ತಾದಾಗ ಅನ್ಸುತ್ತೆ ಅರ್ಥ ಮಾಡ್ಕೊಂಡಿದೀವಿ ಅಂತ. ಸೊ ಅದಕ್ಕೆ ಈ ಒಂದು 17ನೇ ಎಪಿಸೋಡ್ ಅಲ್ಲಿ ವಿಲ್ ಪವರ್ ಈಸ್ ಆಲ್ವೇಸ್ ಅನ್ ವಿಲ್ ಕಾಲ್ ಅನ್ನ ರಾಂಗ್ ಮಾಡಿ, ವಿಲ್ ಪವರ್ ಇಸ್ ನಾಟ್ ಆಲ್ವೇಸ್ ಅನ್ ವಿಲ್ ಕಾಲ್ ಅಂದ್ರೆ ನಾವ್ ಏನ್ ಅನ್ಕೋತೀವಿ ಅನ್ನೋದನ್ನ ಪ್ರೂಫ್ ಮಾಡೋಕೆ ಈ ಒಂದು ವಿಡಿಯೋ ಮೂಲಕ ಸ್ಟಾರ್ಟ್ ಮಾಡ್ತಾ ಇದೀನಿ. ಈ ಟಾಪಿಕ್ ಬಗ್ಗೆ ಯಾಕೆ ಮಾತಾಡ್ತೀನಿ ಅಂದ್ರೆ, ನಮ್ಗೆ ಚಿಕ್ಕ ವಯಸ್ಸಲ್ಲಿ ಒಂದು ಪಾಠ ಇತ್ತು, ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಅಂತ. ಒಂದು ಲೆವೆಲ್ಗೆ ಬಂದಾಗ, ಒಂದು ಅರ್ಥ ಮಾಡಿಕೊಳ್ಳೋ ಒಂದು ಕೆಪಾಸಿಟಿ ಅಂತ ಬಂದಾಗ, ಸೊ ಅವಾಗ ಒಂದು ಕ್ವಶನ್ ರೈಸ್ ಆಗುತ್ತೆ. ನಾವು ಎಲ್ಲಾನು ಮಾಡಬೇಕು ಅಂತ ಅನ್ಕೋತೀವಲ್ಲ, ಅದು ವಿಲ್ ಪವರ್. ಬಟ್ ನಮಗೋಸ್ಕರ ಆ ಒಂದು ನಾವ್ ಏನ್ ಮಾಡಬೇಕು ಅನ್ಕೋತೀವಲ್ಲ, ಅದಕ್ಕೆ ಟ್ರೈನ್ ಮಾಡ್ತೀವಲ್ಲ ಡೈಲಿ, ಸೊ ಅದು ಡಿಸಿಪ್ಲಿನ್. ಸೊ ಕೆಲವೊಂದ್ಸಲ ನಾವ್ ಏನ್ ಮಾಡ್ತೀವಿ, ಏನ್ ಮಾಡ್ಬೇಕು ಅನ್ಕೊಂಡಿದ್ದನ ಕೆಲವೊಂದ್ಸಲ ಆಗಲ್ಲ, ಬಟ್ ಪದೇ ಪದೇ ಅನ್ಕೋತೀವಿ, ಅಂದ್ರೆ ವಿಲ್ ಪವರ್. ಅಂದ್ರೆ 100% ಒಂದ್ 100 ಜನದಲ್ಲಿ ಒಂದು 50% ಇಟ್ಕೊಳ್ಳಿವ್ರು. ಈ ಒಂದು ವಿಲ್ ಪವರೇ ಒಂದು ಸ್ಟ್ರೆಂತ್ ಅಂತ ತಿಳ್ಕೊಂಡು ಅದ್ರ ಮೇಲೆ ಜಾಸ್ತಿ ಅವಲಂಬಿತ, ಒಂದು ಡಿಪೆಂಡ್ ಆಗಿರೋ ಒಂದು ನಮ್ಮ ಮೈಂಡ್ ಸೆಟ್ ಗಳಿಗೆ ಒಂದು ಕ್ವಶನ್ ರೈಸ್ ಆಗುತ್ತೆ. ಏನ್ ಗೊತ್ತಾ, ಕೆಲವೊಂದ್ಸಲ ನಾವು ಅನ್ಕೋತೀವಿ ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಅಂತ. ಸೊ ಕೆಲವೊಂದ್ಸಲ ಆಗುತ್ತೆ, ಸೊ ಅದನ್ನ ಒಂದು ಸ್ಟೇಟ್ಮೆಂಟ್ ಆಗಿ ತಿಳ್ಕೊಂಡಿರ್ತೀವಿ, ಒಂದು ಬೋರ್ಡ್ ಮೇಲೆ ಬರ್ಕೊಂತೀವಿ, ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಮೀನ್ಸ್ ಮನಸ್ಸಿದ್ರೆ ಮಾರ್ಗ ಬ್ರೋ, ಮನಸ್ಸಿದ್ರೆ ಮಾರ್ಗ ಪಕ್ಕ, ಮನಸ್ಸು ಮಾಡು ಪಕ್ಕ ಹಾಗೆ ಆಗುತ್ತೆ ಅನ್ಕೋತೀವಿ. ಕೆಲವೊಂದ್ಸಲ ಓಕೆ ಆಗುತ್ತೆ, ವರ್ಕ್ ಆಗುತ್ತೆ. 10 ಮಿನಿಟ್ ಬಾದ್ಮೇ ಕರಿಯೇ ಗುರು. ನಾನು ಈ ವಿಲ್ ಪವರ್ ಬಗ್ಗೆ ನಾನು ಜಾಸ್ತಿ ಅಷ್ಟೊಂದು ಯೋಚನೆ ಮಾಡಿರಲಿಲ್ಲ. ನಾನು ಒಂದು ಬುಕ್ ಓದ್ತಿದ್ದೆ, ಸೊ ಅವಾಗ ಅನಿಸ್ತು ಗುರು, ವಿಲ್ ಪವರ್ ಇಸ್ ನಾಟ್ ಆಲ್ವೇಸ್ ಅನ್ ವಿಲ್ ಕಾಲ್ ಅಂತ ಒಂದು ಅವ್ನು ಪ್ರೂಫ್ ಮಾಡ್ದ. ಸೊ ಅದನ್ನು ಕೂಡ ನಾನು ಟೆಸ್ಟ್ ಮಾಡಕ್ ಹೋದೆ, ಏನ್ ಗುರು ಅಂತ ಹೋದಾಗ ಅದ್ರ ಇಂಪಾರ್ಟೆನ್ಸ್ ತಿಳ್ಕೊಕ್ ಟ್ರೈ ಮಾಡಿದೆ. ಒಂದು ಸರ್ಪ್ರೈಸ್ ಫೀಲಿಂಗೇ ಬಂತು. ಯಾಕಂದ್ರೆ ನಾವು ಇವಾಗ ಏನಾದ್ರು ಮಾಡಬೇಕು ಅಂತ ತಿಳ್ಕೊಂಡಿರ್ತೀವಿ ತಿಳ್ಕೊ. ಸೊ ಅವಾಗ ಏನ್ ಅದಕ್ಕೆ ಮಾಡಬೇಕಂದ್ರೆ ನಮ್ಮನ್ನು ನಾವು ಇವಾಗ ಟ್ರೈನ್ ಮಾಡಬೇಕು. ಸೊ ಇವಾಗ ಎಕ್ಸಾಂಪಲ್, ನಾವು ಜಿಮ್ಗೆ ಹೋಗಿ ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ನಾವು ವಾರ್ಮ್ ಅಪ್ ಮಾಡ್ತೀವಿ ತಾನೆ. ಸೊ ಅದೇ ರೀತಿ ನಾವು ಏನು ಮಾಡ್ಬೇಕು ಅನ್ಕೊಂಡಿರ್ತೀವಿ ಅದನ್ನು ಮಾಡೋಕೆ ಒಂದು ನಮ್ಮನ್ನು ನಾವು ಟ್ರೈನ್ ಮಾಡ್ತೀವಿ. ಒಂದು ಹ್ಯಾಬಿಟ್ ಆಗಿರ್ಬೋದು, ಒಂದು ಏನಾದರೂ ಒಂದು ಕ್ರಿಯೇಟ್ ಮಾಡ್ತೀವಿ. ಸೊ ಅದು ಒಂದು ಡಿಸಿಪ್ಲಿನ್ ಆಗುತ್ತೆ. ಈ ವಿಲ್ ಪವರ್ ಆಗೋದೇ ಇಲ್ಲ ಇದರಲ್ಲಿ. ಸೊ ಫಸ್ಟ್ ಥಿಂಗ್. ಸೊ ಇನ್ನೊಂದು, ನಾವು ಏನು ಮಾಡಬೇಕು ಅಂತ ನಮ್ಮ ಮೈಂಡಲ್ಲಿ ಯೋಚನೆ ಬರುತ್ತೆ. ಸೊ ಅದನ್ನ ಸಡನ್ ಆಗಿ ಮಾಡಿಬಿಡ್ತೀವಿ, ಯಾರಿಗೂ ಹೇಳಲ್ಲ, ಯಾರಿಗೂ ಕೇಳಲ್ಲ, ಯಾರ ಡಿಸಿಷನ್ ತಗೊಳ್ಳಲ್ಲ. ಸೊ ಸಡನ್ ಆಗಿ ಮಾಡಿಬಿಡ್ತೀವಿ. ಅದು ಒಂದು ರಾ ಪವರ್, ಒಂದು ರಿಯಲ್ ಪವರ್ ಆಗಿರುತ್ತೆ. ಸೊ ವಿಲ್ ಪವರ್ ಎಲ್ಲಿ ಬಂತು ಇಲ್ಲಿ? ಇದಕ್ಕೊಂದು ಸಣ್ಣ ನಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಇದು ನಾನೇ ಒಂದು ಟೆಸ್ಟ್ ಮಾಡಿದೆ. ಏನ್ ಗೊತ್ತಾ, ಸೊ ನಾನು ಒಂದು ದಿನ ಕೋಲ್ಕತ್ತಾದಲ್ಲಿ ರಂಜಾನ್ ದಿನ ಒಂದು ಜಕಾರಿ ಒಂದು ಸ್ಟ್ರೀಟ್ ಇರುತ್ತೆ ಕೋಲ್ಕತ್ತಾದಲ್ಲಿ, ಫೇಮಸ್ ಒಂದು ಫುಡ್ ಸ್ಟ್ರೀಟ್. ಸೊ ನಾನು ಫಸ್ಟ್ ಎಲ್ಲ ಪ್ಲಾನ್ ಮಾಡಿದ್ದೆ, ಏನೇನು ಮಾಡಬೇಕು, ಎಲ್ಲ ಎಲ್ಲಿ ಏನು ರೆಕಾರ್ಡ್ ಮಾಡಬೇಕು, ಯಾವ ವಿಡಿಯೋ ಶೂಟ್ ಮಾಡಬೇಕು, ಯಾವ ವಿಡಿಯೋ ಮಾಡಬಾರ್ದು, ಯಾರ ಜೊತೆ ಮಾತಾಡಬೇಕು, ಯಾರ ಜೊತೆ ಏನು ಮಾತಾಡಬೇಕು ಅನ್ನೋ ಎಲ್ಲ ಒಂದು ಪ್ಲಾನ್ ಮಾಡಿದ್ದೆ. ಸೊ ಅದು ಒಂಥರ ಶಾರ್ಟ್ ಗೋಲ್ ಥರ ಇತ್ತು. ಈ ಒಂದು ವಿಲ್ ಪವರ್ ಆ ಒಂದು ಶಾರ್ಟ್ ಗೋಲ್ಗಳ ಮೇಲೆ ಒಂದು ಅಗೇನ್ಸ್ಟ್ ಆಗಿ ಯೂಸ್ ಮಾಡಕ್ಕೆ ಟ್ರೈ ಮಾಡಿದೆ. ಬಟ್ ನಾ ಏನು ಅನಿಸ್ತು ಗೊತ್ತಾ ಗುರು, ಒಂದು ಡಿಫ್ರೆಂಟ್ ಫೀಲಿಂಗ್ ಬಂತು ಗುರು. ಯಾಕೆ ಗೊತ್ತಾ ಗುರು, ನಾನು ಒಂದು ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೆ, ಪಬ್ಲಿಕ್ ಪಾತ್ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೆ. ನಂಗೆ ಗೊತ್ತಿಲ್ಲ ಒಂದು, ಯಾಕಂದ್ರೆ ಅಲ್ಲಿ ಒಂದು ಬ್ಯಾರಿಕೇಡ್ ಹಾಕಿದ್ರು, ಯಾರು ಬರಲ್ಲ ಅಂತ ಅನ್ಕೊಂಡಿದ್ದೆ. ಸೊ ಆ ಟೈಮಲ್ಲಿ ಒಂದು ವಿಡಿಯೋ, ನಂದು ಸ್ಟಿಕ್ಕು ನನ್ನ ಫೋನಲ್ಲಿ ಇಟ್ಟು ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೆ. ಸೊ ಆ ಟೈಮಲ್ಲಿ ನಾನು ಅಬ್ಸರ್ವ್ ಮಾಡಿಲ್ಲ ಅವನಿಗೆ. ಅವ್ನು ಸಡನ್ ಆಗಿ ಬಂದು ನನ್ನ ಸ್ಟಿಕ್ ಗುದ್ದ, ಅಂದ್ರೆ ಕ್ಯಾಮ್ರಾ ಬಿತ್ತು, ನನ್ನ ಫೋನ್ ಬಿತ್ತು, ಫೋನಿಗೆ ಏನೂ ಆಗಿಲ್ಲ, ಕವರ್ ಎಲ್ಲ ಇತ್ತು, ಸ್ಟಿಕ್ ಸ್ಟ್ಯಾಂಡ್ ಮುರಿತು. ಸೊ ಅವಾಗ ವಿಲ್ ಪವರೇ ಹೋಯ್ತು ನಂದು. ನಡಿಗುರು ಬೇಡ ಇದು ನಂಗೆ ರೆಕಾರ್ಡ್ ಮಾಡೋದು ಬೇಡ, ಏನು ಬೇಡ, ನನ್ನ ಫೋನೇ ಹೋಯ್ತು ಅನ್ಕೊಂಡಿದ್ದೆ. ಫೋನ್ ಇನ್ನೂ ಉಳಿತು ಗುರು. ಆ ಕ್ಷಣ ಅನಿಸ್ತು ಗುರು, ವಿಲ್ ಪವರ್ ಅವ್ನು ಗುದ್ದಕ್ಕಿಂತ ಮುಂಚೆ ವಿಲ್ ಪವರ್ ಇತ್ತು, ಅವ್ನು ಗುದ್ಮೇಲೆ ವಿಲ್ ಪವರೇ ಇಲ್ಲ. ಅಂದ್ರೆ ವಿಲ್ ಪವರ್ ಬರುತ್ತೆ ಹೋಗುತ್ತೆ. ಇದೇನು ಲೈಟ್ ಆನು ಲೈಟ್ ಆಫ್ ಥರ ಇರುತ್ತಲ್ಲ, ಅದಕ್ಕೆ ಆ ವಿಲ್ ಪವರ್ಗೆ ಇಷ್ಟ ಇದ್ರೆ ಬರುತ್ತೆ, ಇಷ್ಟ ಇರ್ಲಿಲ್ಲ ಅಂದ್ರೆ ಹೋಗುತ್ತೆ. ಸೊ ಆ ಟೈಮಲ್ಲಿ ಏನು ಅನಿಸ್ತಂದ್ರೆ, ಬೇಡ ಗುರು, ಈ ವಿಡಿಯೋ ರೆಕಾರ್ಡು ಬೇಡ, ಬ್ಲಾಗು ಬೇಡ, ಮನೆಗೆ ಹೋಗಿ ಒಂದು ಮೂವಿ ನೋಡ್ಬೇಕಂತ ಅನಿಸ್ತು. ಸೊ ಅದನ್ನು ಕೂಡ ವಿಲ್ ಪವರ್, ಒಂದು ಮೂವಿ ನೋಡ್ಬೇಕು ಅನಿಸ್ತು, ಸಾಕು ಗುರು. ಸೊ ನೋಡಿ ವಿಲ್ ಪವರ್ ಯಾವ ರೀತಿ ಚೇಂಜ್ ಆಯ್ತು. ಸೊ ಅವಾಗ ಅನಿಸ್ತು ಗುರು, ಈ ವಿಲ್ ಪವರ್ ಈಸ್ ನಾಟ್ ಆಲ್ವೇಸ್ ಅನ್ ಎ ವಿಲ್ ಕಾಲ್. ಅದೊಂದು ಇನ್ಸಿಡೆಂಟ್ ಆದ್ಮೇಲೆ ನಾನೆಲ್ಲ ಐಫೋನ್ ಎಲ್ಲ ಕ್ಲೋಸ್ ಮಾಡಿ ನಾನು ನಿಜವಾಗ್ಲೂ ಅಲ್ಲಿಂದ ಹೊರಟೆ ಬ್ರೋ. ಓಲಾ ಬುಕ್ ಮಾಡಕ್ ಟ್ರೈ ಮಾಡಿದೆ. ಓಲಾ ಬುಕ್ ಮಾಡಿದೆ, ಸ್ವಲ್ಪ ಯೋಚನೆ ಬಂತು,
ನಾನು ಏನಕ್ಕೆ ಬಂದಿದ್ದೆ, ಏನು ಮಾಡಬೇಕಿತ್ತು, ಅದ್ಯಾಕೆ ಮಾಡಿಲ್ಲ, ಏನಾಯ್ತು ಇವಾಗ ಅವ್ನು ಗುದ್ದ, ಫೋನ್ ಏನು ಹಾಳಾಯ್ತಾ, ಇಲ್ಲ. ಸೊ ಅದಕ್ಕೆ ಬೇಜಾರಾಗಿದೆ ಅಂತ ನಾನು ಕ್ವಶನ್ ಕೇಳ್ಕೊಂಡೆ. ಸೊ ನಾನು ಏನು ಅನ್ಕೊಂಡಿದ್ದೆ, ಆ ವಿಲ್ ಪವರ್ ಅನ್ನೋದು ನನ್ನ ಹತ್ರ ವಿಲ್ ಪವರ್ ಕ್ರಿಯೇಟ್ ಮಾಡುತ್ತೆ ಅನ್ಕೊಂಡಿದ್ದೆ. ಬಟ್ ಅದನ್ನ ನನಗೆ ಡಿಮೋಟಿವೇಟ್ ಮಾಡಿ ನಂಗೆ ಮನೆ ಕಳ್ಸಕ್ಕೆ ಟ್ರೈ ಮಾಡ್ತು. ಬಟ್ ಅವಾಗಲೇ ನಾನು ಏನು ಎದಕ್ಕೆ ಬಂದಿದ್ದೀನಿ, ಏನು ಮಾಡಬೇಕು ಅನ್ಕೊಂಡೆ, ಡಿಸಿಷನ್ ಮಾಡಿದೆ, ಗುರು ನಾನು ಈ ಬ್ಲಾಗ್ ಮಾಡಲೇಬೇಕು ಅಂತ. ಆ ಬ್ಲಾಗ್ನ ಅಪ್ಲೋಡ್ ಮಾಡಿಲ್ಲ ನಾನು. ಸೊ ಯಾಕಂದರೆ ಏನು ಹೇಳ್ಬೇಕು ಗೊತ್ತಿಲ್ಲ ನನಗೆ, ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂದರೆ ರೀಸನ್ಸ್ ಇದ್ದಾವೆ. ರೀಸನ್ ಹೇಳ್ಬಾರ್ದಲ್ಲ. 3-4 ಒಂದು 1 2 3 4 5 3-4 ಅಂತೂ ಮಾಡಿದ್ದೀನಿ, ಅದು ಬ್ಲಾಗ್ ಅಪ್ಲೋಡೇ ಮಾಡೇ ಇಲ್ಲ. ಸೊ ಅವಾಗ ಅನಿಸ್ತು ಗುರು, ಈ ವಿಲ್ ಪವರ್ ಅನ್ನೋದು ಯಾವ ರೀತಿ ನಮಗೆ ಆಟ ಆಡಿಸುತ್ತೆ. ಪವರ್ಗೆ ಇಷ್ಟ ಇದ್ದಾಗ ಮಾತ್ರ ಬರುತ್ತೆ, ಇಷ್ಟ ಇರಲಿಲ್ಲಂದ್ರೆ ಹೋಗುತ್ತೆ. ಇದ್ರ ಮೇಲೆ ಒಂದು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ರಿಸರ್ಚ್ ಮಾಡುತ್ತೆ, ಅದು ಒಂದು ನೆಕ್ಸ್ಟ್ ಪಾರ್ಟಲ್ಲಿ ಹೇಳೋಣ. ನಾವು ಬಂದೇವ ನೋಡೋದಕ್ಕ. अरे भैया आ गया यूट्यूब सब देखो। हेलो गाइस देखो भैया आ गया, ये पटना में छोड़ेगा दादा लबोनी. अरे लाइव मौजूद राजकुमार यूट्यूबर किंतु अफगानिस्तान ಗುರು ನಂದು ವಿಡಿಯೋ ನೋಡ್ತಿದ್ದಾರೆ, ಒಳ್ಳೆ ಜನ ಗುರು. ठीक है সবথেকে ভালো খাওয়া, সবথেকে ভালো জিনিস, ন্যাচারাল প্রোটিন, একদম ন্যাচারাল, সবথেকে ভালো। दो केला दीजिए. ಸೊ ಕಟಿಂಗ್ ಪ್ರೊಸೆಸ್ ಇದ್ದಾಗ ರೈಸ್ ಫುಲ್ ಜೀರೋ ಮಾಡ್ತಾರೆ ಕೆಲವೊಬ್ರು. ಬಟ್ ಕೆಲವೊಬ್ರು ಏನು ಮಾಡ್ತಾರೆ, ರೂಮಲ್ಲಿ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ, ಅವರು ಚಪಾತಿ ರೊಟ್ಟಿ ಮಾಡೋಕ್ಕಾಗಲ್ಲ. ಸೊ ಆ ಟೈಮಲ್ಲಿ ಏನು ಮಾಡೋಕ್ಕಾಗತ್ತೆ, ಚಪಾತಿ ಹೊರಗಿಂದ ತರ್ತಾರೆ. ಒಂದು ಬಟ್ಟಲ್ ರೈಸ್ ಇದ್ರೂ ಓಕೆ ಗುರು, ಯಾಕಂದರೆ ನಾವು ಜಾಸ್ತಿ ವರ್ಕೌಟ್ ಮಾಡಿದಾಗ ಅದು ಏನು ಹತ್ತಲ್ಲ ನಮಗೆ. ಟೈಮ್ ತೊಗೊಳ್ಳಿ ಬ್ರೋ, ಆರಾಮ್ಸೆ ಬೆಳೆಸೋಣ, ನ್ಯಾಚುರಲಿ ಬೆಳೆಯೋಣ, ನ್ಯಾಚುರಲಿ ಬಾಡಿ ಬೆಳೆಸೋಣ. ಚಿಕನ್ ತಿನ್ನಿ, ಮಟನ್ ತಿನ್ನಿ, ಫಿಶ್ ತಿನ್ನಿ, ಎಗ್ಸ್ ಇದಾವೆ, ನ್ಯಾಚುರಲ್ ಥಿಂಗ್ಸು. ಜಾಸ್ತಿ ಅಡಿಕ್ಟ್ ಮಾಡ್ಕೊಳ್ಳಿ ನ್ಯಾಚುರಲ್ ಥಿಂಗ್ಸ್ಗೆ, ಅವಾಗ ನ್ಯಾಚುರಲ್ ಬಾಡಿ ಬಂದೇ ಬರುತ್ತೆ. ಕೆಲವೊಬ್ರು ಏನು ಗೊತ್ತಾರೆ, ವೆಜ್ ಇರ್ತಾರೆ, ಅವ್ರಿಗೆ ಏನಿರುತ್ತೆ ಗುರು, ಸೋಯಾ ಆಗಿರ್ಬೋದು, ಮತ್ತು ಪನ್ನೀರು, ಅದೇ ರೀತಿ ಬೇರೆ ಬೇರೆ ಪ್ರತಿಯೊಂದಕ್ಕೂ ಒಂದು ಸೊಲ್ಯೂಷನ್ ಇದೆ ಬ್ರೋ. ಬಟ್ ನಾವು ಖುದ್ದಾಗಿ ನಾವು ಏನೂ ಸರ್ಚ್ ಮಾಡೋಲ್ಲ, ಅದು ನಮ್ಮ ಮೈಂಡಿಗೆ ಸೈಡ್ ಎಫೆಕ್ಟ್. ಫಸ್ಟ್ ನಮಗೆ ಏನು ಬೇಕು ಅನ್ನೋದು ನಾವು ಫಸ್ಟ್ ಸರ್ಚ್ ಮಾಡಿ, ನಮ್ದೆಲ್ಲ ಮತ್ತು ಏನಿರುತ್ತೆ ಎಲ್ಲ ಸರ್ಚ್ ಮಾಡಿದ ತಕ್ಷಣ ಬೇರೆ ಕೇಳೋಕೆ ಟ್ರೈ ಮಾಡಬೇಕು. ನಾವೇನಿಲ್ಲ ಗುರು, ನೋಡಿದ್ವಾ ಡೈರೆಕ್ಟ್ DM ಮಾಡೋದು. ನನಗೂ ಒಂದು ಡೈರೆಕ್ಟ್ ಪ್ಲ್ಯಾನ್ ಹಾಕು. ChatGPT ಇದೆ ಗುರು, ಸ್ವಲ್ಪ ಮೈಂಡ್ ಯೂಸ್ ಮಾಡಿ. 2025 ಇದ್ದೀರಾ, ಬಟ್ ಅಂದರೂ ಕೂಡ ಗೊತ್ತಾಗಿಲ್ಲ ಅಂದರೆ DM ಮಾಡಿ, ಯಾರಾದರೂ ಬಾಡಿ ಜಿಮ್ ಮಾಡ್ತಾ ಅವರಿಗೆ ಡೈರೆಕ್ಟಾಗಿ ನೀವು ಮೆಸೇಜ್ ಮಾಡಿ ಕೇಳ್ಬೋದು ಅವಾಗ. ಸೊ ಇವಾಗ ವೆಜ್ ಡಯಟ್ ಏನು, ನ್ಯಾಚುರಲ್ ಡಯಟ್, ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಡಯಟ್ ಏನು, ನಾನ್ ವೆಜ್ ಏನು, ಸಪ್ಲಿಮೆಂಟ್ ಡಯಟ್ ಏನು, ಅದಕ್ಕೆ ಕೇಳಿದಾಗ ನಾನು DM ಮಾಡಿ ನಾನು ನಿಮಗೆ ಕಳಿಸ್ತೀನಿ. ಬಟ್ ನಂಗೆ ಕೇಳೋಕೆ ಅಂದರೆ ನನಗೆ ಮೀನ್ಸ್ ಯಾರಿಗಾದ್ರೂ ಕೇಳೋಕ್ಕಿಂತ ಮುಂಚೆ ಫಸ್ಟ್ ನೀವು ಅದ್ರ ಬಗ್ಗೆ ಸರ್ಚ್ ಮಾಡಿರಬೇಕು. ದಟ್ಸ್ ದ ಫಸ್ಟ್ ಥಿಂಗ್.